ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಅನ್ನೋ ಕಾರಣಕ್ಕಾಗಿ ಪತಿಯನ್ನೇ ಪತ್ನಿ ಕೊಲೆ ಮಾಡಿಸಿರುವಂತ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರದ ಮೋಟ್ಲೂರು ಕ್ರಾಸ್ ಬಳಿ ನಡೆದಿರುವಂತ ಘಟನೆ. ಗೌಚೇನಹಳ್ಳಿಯ ನಿವಾಸಿ ಸುಭಾಷ್ ಎಂಬವರನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಯಾರು ಕೊಲೆ ಮಾಡಿದ್ರು ಅಂತ ಪೊಲೀಸರು ತನಿಖೆ ಮಾಡಿದಾಗ ಮನೋಜ್ ಎಂಬಾತನ ಹೆಸರು ಗೊತ್ತಾಗಿದೆ. ಮನೋಜನ್ನು ಸದ್ಯ ಅರೆಸ್ಟ್ ಮಾಡಿದ್ದಾರೆ. ಸುಭಾಷ್ ಪತ್ನಿಯ ಜೊತೆಗೆ ಈ ಮನೋಜ್ಗೆ ಅಕ್ರಮ ಸಂಬಂಧ ಇತ್ತು. ಪತ್ನಿಯೇ ಕೊಲೆ ಮಾಡಿಸಿದ್ದಾಳೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಆರೋಪಿಯ ವಿಚಾರಣೆ ವೇಳೆ ಏನು ಹೇಳಿದ್ದಾನೆ ಆತ? ಪತ್ನಿ ಹೇಳಿದ್ದಕ್ಕೆ ಕೊಲೆ ಮಾಡಿರೋದು, ಈ ಬಗ್ಗೆ ಏನಾದರೂ ಬಾಯಿ ಬಿಟ್ಟಿದಾನಾ? ಖಂಡಿತ ರಕ್ಷತ್, ಏನಂತಂದ್ರೆ ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಏನು ಹೊರವಲಯದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಏನು ಕೊಲೆಯಾದ ಸುಭಾಷ್ ಪತ್ನಿ ಜೊತೆಗೆ ಈತ ಮನೋಜ್ ಆತ ಒಂದು ಅನೈತಿಕ ಸಂಬಂಧ ಇಟ್ಕೊಂಡಂತ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು 1 ವರ್ಷದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಏನು ತಡರಾತ್ರಿಯಲ್ಲಿ ಏನು ಸುಭಾಷ್ ಇರ್ತಾನೆ, ಸುಭಾಷ್ ಪತ್ನಿ ಒಂದು ಕಾಲ್ ಮಾಡ್ತಾರೆ, ನನಗೆ ಅಪಾಯದಲ್ಲಿದ್ದೀನಿ, ನಾನು ರಕ್ಷಿಸ್ಬೇಕು ಅಂತ ಹೇಳಿ ಫೋನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಕ್ಷಣ ಸುಭಾಷ್ ಎದ್ದು ಹದ್ದಾರದಲ್ಲಿ ಹೋಗ್ತಾನೆ, ಏನನ್ನತ್ತ ಪತ್ನಿ ಆಗಿದೆ ಅಂತ. ಆದ್ರೆ ಆ ಸಂದರ್ಭದಲ್ಲಿ ಏನಾಯ್ತು, ರಾತ್ರಿಯಲ್ಲಿ ಈ ಒಂದು 5 ಜನದಿಂದ 6 ಜನ ವ್ಯಕ್ತಿಗಳು ಸೇರ್ಕೊಂಡು ಆತನನ್ನ ಕೊಲೆ ಮಾಡಿ ಅಲ್ಲಿ ನೀರು ಹರಿತಾ ಇರ್ತಕ್ಕಂಥ ನದಿಗೆ ಎಸೆದು ಬಿಟ್ಟು ಹೊರಟಾಗಿರ್ತಾರೆ. ಈ ಘಟನೆ ಬೆಳಗ್ಗೆ ವಿಷಯ ಗೊತ್ತಾಗ್ತಿದ್ದಾಗೆ ಪೊಲೀಸರು ಎಲ್ಲ ಹೋಗಿ ಸ್ಥಳ ತನಿಖೆ ನಡೆಸಿದಾಗ ಒಂದು ಸುಭಾಷ್ನ ಕೊಲೆ ನಡೆದಿರ್ತಕ್ಕಂಥ ಗೊತ್ತಾಗ್ತದೆ. ತಕ್ಷಣ ಆತ ಏಕೆ ಯಾವ ರೀತಿ ಕೊಲೆ ಆಯಿತು, ಯಾರು ಕೊಲೆ ಮಾಡಿದ್ರು ಅಂತ ಒಂದಷ್ಟು ಮಾಹಿತಿ ಕಲೆ ಹಾಕಿದಾಗ ಆತನ ಸಂಬಂಧಿ ಆಗಿರ್ತಕ್ಕಂಥ ಮನೋಜ್ ಅನ್ನೋ ಆತ ಸ್ನೇಹಿತರು ಸೇರ್ಕೊಂಡು ಕೊಲೆ ಮಾಡಿದ್ರು ಅಂತ ಮಾಹಿತಿ ಲಭ್ಯ ಆಗ್ತದೆ. ತಕ್ಷಣ ಮನೋಜ್ನನ್ನ ಈಗಾಗಲೇ ಪೊಲೀಸರು ಎತ್ತಾಕೊಂಡು ಆತನ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಆ ವಿಚಾರಣೆಯಲ್ಲಿ ಏನು ಹೇಳಿದ್ರೆ ಇನ್ನು ಮಾಹಿತಿ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.